ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ದೇವಜನರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತೇನೆ. ಹಾಗೂ ಗುಡ್ ಫ್ರೈಡೇ ಮತ್ತು ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಶುಭ ಸಂದರ್ಭದಲ್ಲಿ ಈ ಗುಡ್ ಫ್ರೈಡೇ ಮತ್ತು ಈ ಲೆಂಟ್ ಡೇಸ್, ಈ ಶ್ರಮೆ ದಿನಗಳನ್ನು ಧ್ಯಾನಿಸುವ ಈ ದಿನಮಾನಗಳಲ್ಲಿ ಒಂದು ಕಿರು ಸಂದೇಶವನ್ನು, ನನಗಾದ ಕೆಲವು ಅನುಭವಗಳನ್ನು ವಾಕ್ಯದ ಬೆಳಕಿನಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಿಯ ದೇವಜನರೇ, ಕ್ರಿಸ್ತನ ಶ್ರಮೆ ದಿನಗಳಲ್ಲಿ ಆತನು ಸುಮಾರು 2026 ವರ್ಷಗಳ ಹಿಂದೆ ಈ ಶರೀರನಾಗಿ ಬಂದು ತನ್ನ 33ನೇ ವರ್ಷದಲ್ಲಿ ತನ್ನ ಸೇವೆಯನ್ನೆಲ್ಲ ಮುಗಿಸಿ ಆತನು ಶಿಲುಬೆಗೆ ಏರುವ ಸಮಯ ಬಂದಂಥ ಸಂದರ್ಭದಲ್ಲಿ ಆತನು ಬಹು ಸಂಕಟದಿಂದ, ವೇದನೆಯಿಂದ, ಆತನು ಬಹಳ ಸಂಕಷ್ಟಗಳಿಗೆ ಒಳಗಾಗಿ ಪ್ರತಿ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಎಲ್ಲ ಕಾರ್ಯಗಳು, ಪ್ರವಾದನೆಗಳು ನೆರವೇರುವಂತೆ ಆತನು ನಮಗೋಸ್ಕರ ಆ ಶ್ರಮೆಗಳನ್ನು ಅನುಭವಿಸಿದನು. ಆ ಶ್ರಮೆಗಳನ್ನು ಅನುಭವಿಸೋದ್ರ ಜೊತೆಗೆ ಆತನಿಗೆ ಅನೇಕ ಕೊರಡೆಗಳಿಂದ ಹೊಡೆದರು. ಒಂದು ಕಡಿಮೆ 40 ಏಟು, ಮತ್ತು ಆತನಿಗೆ ಮುಳ್ಳಿನ ಕಿರೀಟವನ್ನು ಧರಿಸಿದರು. ಆತನಿಗೆ ಕೈಗಳಿಗೆ ಮತ್ತು ಕಾಲುಗಳಿಗೆ ಮೊಳೆಯನ್ನು ಜಡಿದು ಬಹುಹಿಂಸೆಯನ್ನು ಆತನಿಗೆ ಕೊಟ್ಟದನ್ನು ನಾವು ವಾಕ್ಯದಲ್ಲಿ ಧ್ಯಾನ ಮಾಡ್ತೇವೆ ಈ ಶ್ರಮೆ ದಿನಗಳಲ್ಲಿ. ಹೌದು, ನಿಜ, ಆತ ನಮಗೋಸ್ಕರ ಸಾಕಷ್ಟು ಶ್ರಮೆಪಟ್ಟು ಕೊನೆ ಹನಿಯ ಪರಿಶುದ್ಧವಾದ ರಕ್ತ, ಅಮೂಲ್ಯವಾದ ರಕ್ತ, ನಿಷ್ಕಳಂಕವಾದ ರಕ್ತವನ್ನು, ಕೊನೆ ಹನಿಯ ರಕ್ತ ಕೂಡ ಉಳಿಸ್ಕೊಳ್ಳದೆ ಆತನು ಆ ರಕ್ತವನ್ನು ಈ ಭೂಮಿಯ ಮೇಲೆ ಮನುಷ್ಯರಾದ ನಮ್ಮೆಲ್ಲರ ರಕ್ಷಣೆಗಾಗಿ ಆ ಒಂದು ಕುರಿಮರಿಯ ಹಾಗೆ ಮೌನವಾಗಿ, ಆ ವಧೆಗೆ ಸ್ಥಾನಕ್ಕೆ ಹೋಗುವ ಕುರಿಮರಿಯ ಹಾಗೆ ಆತನು ಮೌನ ವಹಿಸಿ ಪ್ರಾಣ ಕೊಟ್ಟು ನಮಗೋಸ್ಕರ ಆತನು ಇಷ್ಟು ಶ್ರಮೆಗಳನ್ನು ಅನುಭವಿಸಿದನು ಅಂತೇಳಿ ಈ ಶ್ರಮೆ ದಿನಗಳಲ್ಲಿ ನಾವು ಬಹು ಆಳವಾಗಿ ಧ್ಯಾನಿಸ್ತೇವೆ. ಉಪವಾಸಗಳನ್ನು ಮಾಡ್ತೇವೆ. ಉಪವಾಸ ವ್ರತಗಳನ್ನು ಮಾಡಿ ಭಾಳ ಕಟ್ಟುನಿಟ್ಟಾಗಿ ನಾವು ಈ ಕಾರ್ಯಕ್ರಮಗಳನ್ನು ಈ ದಿನಗಳಲ್ಲಿ ಮಾಡ್ತಾ ಇರ್ತೇವೆ. ಹೌದು, ನಿಜ, ಇದೆಲ್ಲ ಮಾಡೋದು ಬಹಳ ಒಳ್ಳೆಯದು. ಆತನ ಶ್ರಮೆಯನ್ನು ಧ್ಯಾನಿಸೋದು ಒಳ್ಳೆಯದು. ಆದರೆ ನಾನು ಹೇಳ ಬಯಸುವುದೇನೆಂದರೆ, ಆತನ ಶ್ರಮೆಗಳನ್ನು ಧ್ಯಾನಿಸುವುದರ ಜೊತೆಗೆ ಕರ್ತನ ರಾಜ್ಯಕ್ಕಾಗಿಯೂ, ನೀತಿಗಾಗಿಯೂ, ಸತ್ಯಕ್ಕಾಗಿಯೂ ನಶಿಸುವ ಅನೇಕ ಆತ್ಮಗಳಿಗೋಸ್ಕರ ನಾವು ಶ್ರಮೆ ಪಡುವುದು ಬಹಳ ಮುಖ್ಯ. ಈ ಬರೀ ಆತನ ನಮಗೋಸ್ಕರ ಪಟ್ಟ ಶ್ರಮೆಯನ್ನು ಧ್ಯಾನಿಸುವುದಷ್ಟೇ ಅಲ್ಲ, ಅದರ ಜೊತೆಗೆ ನಾನು ಕರ್ತನ ರಾಜ್ಯಕ್ಕಾಗಿ ನಶಿಸುವ ಆತ್ಮಗಳಿಗಾಗಿ ನಾನು ಎಷ್ಟು ಶ್ರಮೆ ಪಡ್ತಾ ಇದ್ದೇನೆ, ಎಷ್ಟು ಕಷ್ಟಪಡ್ತಾ ಇದ್ದೇನೆ ಅಂತೇಳಿ ನಾವು ಯೋಚನೆ ಮಾಡಬೇಕು. ಪರಿಶುದ್ಧ ಗ್ರಂಥದಲ್ಲಿ ಅರಿಮತಾಯನೆಂಬ ಒಬ್ಬ ಮನುಷ್ಯನಿದ್ದಾನೆ. ಆತನು ಯೇಸುವಿನ ದೇಹಕ್ಕೋಸ್ಕರ ಬಹುಧೈರ್ಯವಾಗಿ ಪಿಲಾತನ ಹತ್ರ ಹೋಗಿ ಆ ದೇಹವನ್ನು ನನಗೆ ಕೊಡ್ರಿ ಅಂತ ಕೇಳ್ತಾನೆ. ಎಷ್ಟೋ ಜನ ಆತನ ಈ ಹಿಂಸೆಗಳಲ್ಲಿ ಇದ್ದಾಗ ಆತನನ್ನು ಬಿಟ್ಟು ಓಡಿ ಹೋದವ್ರನ್ನ ನಾವು ನೋಡಿದ್ದೇವೆ. ಆತನ ಜೊತೆಗೆ ಆ ಸಂಕಷ್ಟಗಳಲ್ಲಿ ಯಾರೂ ಇರಲಿಲ್ಲ. ಆದರೆ ಆ ದೇಹವನ್ನು ಕೇಳಲಿಕ್ಕೆ ಒಬ್ಬ ಅರಿಮತಾಯನು ಎಲೆಮರೆಗಿನ ಕಾಯಿ ಥರ, ಆತನ ವಿಷಯದಲ್ಲಿ ಬೈಬಲಲ್ಲಿ ಬಹಳಷ್ಟು ಬರೆದಿಲ್ಲ. ಆತ ಭಕ್ತಿವಂತನೂ ಆಗಿದ್ದನು. ಆತನು ಆ ದೇಹಕ್ಕೋಸ್ಕರ ಎಷ್ಟು ಧೈರ್ಯವಾಗಿ ಅರಸನ ಮುಂದೆ ಹೋಗಿ ಆ ದೇಹವನ್ನು ಕೇಳ್ತಾನೆ. ಇವತ್ತು ನಾವು ಕೂಡ ಕ್ರಿಸ್ತನ ದೇಹವೆಂಬ ಸಭೆ, ಇವತ್ತು ಕ್ರಿಸ್ತನ ದೇಹ ಎಲ್ಲಿದೆ? ಸಭೆಯ ರೂಪದಲ್ಲಿದೆ. ಸಭೆಗೆ ಶಿರಸ್ಸು ಈ ಕರ್ತನಾದ ಯೇಸು ಕ್ರಿಸ್ತನು. ಈ ಸಭೆಗೆ ಎಷ್ಟೋ ಹಿಂಸೆಗಳು ನಡೀತಾ ಇವೆ, ಎಷ್ಟೋ ತೊಂದರೆಗಳು ನಡೀತಾ ಇವೆ. ಆತನ ದೇಹಕ್ಕೆ ಈಗಲೂ, ಆತನ ದೇಹವೆಂಬ ಸಭೆಗೆ ಇವತ್ತಿನ ದಿನಗಳವರೆಗೂ ಇನ್ನೂ ಅನೇಕ ಹಿಂಸೆಗಳು ನಡೀತಾ ಇವೆ. ಇಂಥ ಹಿಂಸೆಗಳಲ್ಲಿ ಈ ಸಭೆಗೋಸ್ಕರ ನಾವು ಒಬ್ಬೊಬ್ಬರು ವ್ಯಕ್ತಿಗತವಾಗಿ ನಾನು ಅದನ್ನು ಪ್ರತಿನಿತ್ಯ ಪರೀಕ್ಷೆ ಮಾಡಿಕೊಳ್ತೇನೆ. ನಾನು ಈ ಕ್ರಿಸ್ತನ ಸಭೆಗಾಗಿ ಎಷ್ಟು ಶ್ರಮೆ ಪಡ್ತಿದ್ದೇನೆ ಅಂತೇಳಿ. ದೇವರು ನನ್ನನ್ನು, ಹೌದು, ನಾವು ಚರ್ಚ್ಗಳಲ್ಲಿ ಹೋಗಿ ಸಾಕ್ಷಿ ಹೇಳ್ತೇವೆ, ಹೌದು, ನನಗೆ ದೇವರು ಒಂದು ಮನೆ ಕೊಟ್ಟರು, ಒಂದು ಮಕ್ಕಳನ್ನ ಕೊಟ್ಟರು, ನನ್ನ ಮದುವೆ ಆಯಿತು, ನನಗೆ ಒಂದು ಬೇಕಾದ ಕಾರು ಬಂಗ್ಲೆ ಕೊಟ್ಟರು, ನಾನು ಕೇಳ್ಕೊಂಡಿದ್ದೆಲ್ಲ ಕೊಟ್ಟರು, ಆ ದೇವ್ರು ನಾನು ಇಂಥ ಕೇಳಿನಿಂದ ತಪ್ಪಿಸಿದ್ರು, ಇಂಥ ಕಾಯಿಲೆಯಿಂದ ಬಿಡಿಸಿದ್ರು ಅಂತೆಲ್ಲ ಸಾಕ್ಷಿ ಹೇಳ್ತೇವೆ. ಆದರೆ ಅಪೊಸ್ತಲರು ಆತನು ಪುನರುತ್ಥಾನದ ದೇವರಂತೇಳಿ, ಆತನು ಎದ್ದು ಬಂದ ದೇವರಂತೇಳಿ ಬಹು ಬಲವಾಗಿ ಆತನ ಕುರಿತು ಸಾಕ್ಷಿ ಹೇಳ್ತಿದ್ರಂತೆ. ಎಂದಾದರೂ ನಾವಿಂಥ ಸಾಕ್ಷಿಗಳನ್ನು ಆತನ ಕುರಿತು ಮಾತಾಡಿದ್ದೇವೋ? ಸಮಾಜದಲ್ಲಿ ಆತನ ಉತ್ತಮವಾದ ಸಂದೇಶಗಳನ್ನು ಮುಟ್ಟಿಸಿದ್ದೇವೋ ಅಂತ ನಾವು ಒಂದ್ಸಲ ಯೋಚನೆ ಮಾಡಬೇಕಾದಂಥ ಒಂದು ಒಳ್ಳೆಯ ಸುಸಂದರ್ಭ. ಅದಕ್ಕೋಸ್ಕರ ಎಲ್ಲ ಮಾಡುವ ಧ್ಯಾನಗಳೊಂದಿಗೆ ನಾವು ಕೂಡ ಕರ್ತನಿಗೋಸ್ಕರ ಶ್ರಮೆ ಪಡೋಣ. ನನಗೊಬ್ಬರು ಹೇಳ್ತಾ ಇದ್ರು,
ಒಬ್ಬ ಭಯಂಕರವಾಗಿ ಕುಡಿಯುವಂಥ ಒಬ್ಬ ಸಹೋದರನ ಕಂಡಾಗ, ಯಾಕಪ್ಪ ಗುಡ್ ಫ್ರೈಡೆ ದಿವಸ ನೀನು ಒಳ್ಳೆ ಡ್ರೆಸ್ ಹಾಕೊಂಡು ಬಂದಿದೀಯಾ, ಚೆನ್ನಾಗಿ ಬಂದಿದೀಯಾ, ಪ್ರಾರ್ಥನೆ ಬಂದಿದೀಯಾ, ಆದರೆ ಕುಡ್ಕೊಂಡು ಬಂದ ಥರ ಕಾಣಿಸ್ತಾ ಇದೆ, ಯಾಕೆ ಅಂತಂದರೆ ಅಳ್ತಾ ಇದ್ದ. ಯಾಕೆ ಅಂದರೆ ಇವತ್ತು ನಮ್ಮ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಏರಿಸಿದ್ದಾರೆ. ಅಯ್ಯೋ, ನನಗೆ ಆ ದುಃಖ ನೆನೆಸ್ಕೊಂಡ್ರೆ ನನಗೆ ಕಣ್ಣಾಗ ನೀರು ಬರುತ್ತೆ, ಆ ಬಾಧೆಯಿಂದ ಕುಡಿದಿದ್ದೀನಿ ಪಾಸ್ಟರ್ ಅಂತ. ಹಾಗಿದ್ರೆ ಆ ದುಃಖ ಬಂದಾಗ ಕುಡಿತಾನೆ, ಮತ್ತೆ ಈಸ್ಟರ್ ದಿವಸ ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ ಅಂತೇಳಿ ಖುಷಿಗೆ ಕುಡಿತಾನಂತೆ. ಅಂದರೆ ಕೆಲವರು ಕಷ್ಟ ಅಂತ ಕುಡಿತಾರಂತೆ, ಕೆಲವರು ಸಂತೋಷಕ್ಕೆ ಕುಡಿತಾರಂತೆ, ಹಬ್ಬ ಅಂತ ಕುಡಿತಾರಂತೆ, ಮತ್ತೊಂದು ಕುಡಿತಾರಂತೆ. ಈ ಹಬ್ಬಗಳನ್ನು ಈ ಥರ ಆಚರಿಸೋದ್ರಲ್ಲಿ ಯಾವ ಆಶೀರ್ವಾದವೂ ಬರೋದಿಲ್ಲ. ವಿಚಾರಣೆ ಇಲ್ಲದ ಆಚಾರ ಅದು ವ್ಯರ್ಥ ಅಂತೇಳಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಏನೋ ಲೆಂಟ್ ಡೇಸ್ಗಳಲ್ಲಿ ಮಾತ್ರ ಸ್ವಲ್ಪ ದಿವಸ ನಾವು ಉಪವಾಸ ಇದ್ದೀವಿ, ನಾವು ಮಾಡಬೇಕಾದ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದೀವಿ ಅಂತೇಳಿ ಅದರಿಂದ ನಾವು ಸಂತೃಪ್ತರಾಗಬಾರ್ದು. ಯಾಕೆಂತಂದರೆ ಲೆಂಟ್ ಅಂದರೆ ವಸಂತ ಕಾಲ ಅಂತ. ವಸಂತ ಕಾಲದಲ್ಲಿ ಹಳೆ ಎಲೆಗಳೆಲ್ಲ ಉದುರಿ ಹೊಸ ಎಲೆಗಳು ಚಿಗುರ್ತವಂತೆ. ಅದಕ್ಕೆ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರ್ಕೊಳ್ರಿ ಅಂತ. ಅಂದರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಬಟ್ಟೆ ಹರ್ಕೊಂತಿದ್ರು, ಹಳೆ ಒಡಂಬಡಿಕೆ ಪದ್ಧತಿಯಲ್ಲಿ ಬೂದಿಯನ್ನು ಹಾಕ್ಕೊಳ್ತಾ ಇದ್ರು. ಆದರೆ ಪರಿಶುದ್ಧ ಗ್ರಂಥ ಬೈಬಲ್ನಲ್ಲಿ ನಾವು ಯೋವೆಲನ ಗ್ರಂಥ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಳ್ಳ್ರಿ ಅಂತೇಳಿ. ನಾವು ಪಶ್ಚಾತ್ತಾಪದಿಂದ ನಮ್ಮ ಹೃದಯವನ್ನು ದೇವರ ಕಡೆ ತಿರುಗಿಸ್ಕೊಳ್ಬೇಕು. ಮತ್ತು ಈಗ ಟೈಲರ್ ಹತ್ರ ನಾವು ಹೋಗುವಾಗ ನೋಡ್ತೇವೆ, ನಾವು ಒಂದು 2 ಮೀಟ್ರ್ ಬಟ್ಟೆ ಕೊಟ್ಟರೆ ತನಗೆ ತಿಳಿದ ಹಾಗೆ ಕಟ್ ಮಾಡ್ತಾ ಇರ್ತಾನೆ. ನಮಗೇನು ಇಷ್ಟು ದೊಡ್ಡ ತಾನು ಕೊಟ್ಟಿವಿ, ಇದನ್ನೆಲ್ಲ ಹೆಂಗೆ ಬೇಕು ಹಂಗೆ ಕಟ್ ಮಾಡಿಬಿಟ್ರಲ್ಲ ಅಂತ ನಾವು ಒಂದೊಂದ್ಸಲ ಯೋಚನೆ ಮಾಡ್ತಿರ್ತೀವಿ. ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ನಾವು ಅನೇಕ ರೀತಿಯಲ್ಲಿ ನಾವು ಶೇಪಾಗಿ ಮಾಡಿಫೈ ಮಾಡಲ್ಪಟ್ಟಾಗ, ನಮ್ಮ ಜೀವಿತದಲ್ಲಿ ನಾವು ತಿದ್ದುಕೊಂಡಾಗ ನಾವು ಸುಂದರವಾದ ವ್ಯಕ್ತಿಗಳಾಗ್ತೇವೆ. ಹೇಗೆ ಆ ಒಂದು ಶರ್ಟ್ ಅಥವಾ ಒಂದು ಬಟ್ಟೆ ನಮ್ಮ ಮೇಲೆ ಉಟ್ಕೊಳ್ಳೋಕ್ಕೆ ತಯಾರಾಗುತ್ತೋ ಹಾಗೆ ನಾವು ಅಂದರೆ ನಾವು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಳೋಕ್ಕಾಗತ್ತೆ. ಅದಕ್ಕೆ ಗರ್ವ, ಅಹಂಕಾರ, ಸೊಕ್ಕು ಮತ್ತು ಎಲ್ಲವುಗಳನ್ನು ಬಿಟ್ಟು, ಅವ್ರಿವ್ರ ಬಗ್ಗೆ ತೀರ್ಪು ಮಾಡೋದನ್ನು ಬಿಟ್ಟು, ಎಲ್ಲ ಕೆಟ್ಟ ಗುಣಗಳನ್ನೆಲ್ಲ ಬಿಟ್ಟು ನಾವು ಹೊಸಬರಾಗಬೇಕು. ಯಾಕೆಂತಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಲೆಂಟ್ ಅಂದಾಗ ವಸಂತ ಕಾಲ ಅಂತ. ಅಂದರೆ ಹಳೆ ಎಲ್ಲ ಎಲೆಗಳು ಉದುರಿ ಹೊಸ ಚಿಗುರು ಬರುವ ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ಈ ಗುಡ್ ಫ್ರೈಡೆ, ಈಸ್ಟರ್ ದಿನಮಾನಗಳಲ್ಲಿ ಎಲ್ಲ ಹಳೆ ಸ್ವಭಾವಗಳನ್ನು ಸಂಪೂರ್ಣವಾಗಿ ತೆಗೆದಿಟ್ಟು ನಾವು ಹೊಸಬರಾಗಿ ಒಂದು ಹೊಸ ಚಿಗುರಿನ ರೀತಿಯಲ್ಲಿ ಚಿಗುರಿಸುವ ಬದುಕು ನಮ್ಮ ಬದುಕಾಗಬೇಕು. ಯಾಕೆಂತಂದರೆ ನಾವು ಶ್ರಮೆಗಳನ್ನು ಬಹು ಧ್ಯಾನ ಮಾಡ್ತಾ ಇದ್ದೇವೆ, ಬಹು ಆಳವಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಹೌದು, ಎಷ್ಟೋ ಜನ ನಾನು ಚರ್ಚ್ಗಳಲ್ಲಿ ಪ್ರಾರ್ಥನೆಗಳ ಕೂತ್ಕೊಂಡಾಗ ನೋಡಿದ್ದೀನಿ. ಈ ಲೆಂಟ್ ಡೇಸಲ್ಲಿ ಆ ಶಿಲುಬೆ ಮೇಲೆ ಮಾತನಾಡಿದ ಯೇಸು ಸ್ವಾಮಿ ಆ ಕೊನೆಯ 7 ಮಾತುಗಳನ್ನ ಧ್ಯಾನ ಮಾಡ್ತಾ, ಹೌದಲ್ಲ ಸ್ವಾಮಿ ನೀರಡಿಕೆ ಆಯಿತು, ಆತನು ನನ್ನ ತೀರಿತು ಅಂತೇಳಿ ಆತನು ಎಷ್ಟು ಹಿಂಸೆ ಪಟ್ಟು ಆತನು ತನ್ನ ತಾಯಿಯನ್ನು ಒಪ್ಪಿಸಿಕೊಟ್ಟ ಜವಾಬ್ದಾರಿ ಮಾತುಗಳು ಎಲ್ಲವುಗಳನ್ನು ನಾವು ಬಹಳ ಕೇಳ್ತಾ ಕಣ್ಣೀರಿಡುತ್ತೇವೆ, ಅದನ್ನು ಧ್ಯಾನ ಮಾಡ್ತೇವೆ. ಆದರೆ ನೀವು ಹಾಗೆ ಮಾಡ್ತಾ ಇದ್ದೇವಾ? ಇವತ್ತು ಕ್ಲಾಸ್ಗಳಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗ್ಬೋದು, ಯಾವುದೇ ಕ್ಲಾಸ್ಗಳಲ್ಲಾಗ್ಬೋದು, ಥಿಯರಿ ಅಂತ ಮಾಡ್ತಾರೆ. ಅಂದರೆ ಫಸ್ಟ್ ನಮಗೆ ಪಾಠ ಮಾಡಿ ಕಲಿಸ್ತಾರೆ, ಆಮೇಲೆ ಅದು ಪ್ರಾಕ್ಟಿಕಲ್ ಆಗಿ ಮತ್ತೆ ನಿಜ ಜೀವನದಲ್ಲಿ ಅವರು ಅದನ್ನು ಮಾಡಬೇಕು, ಏನು ಓದಿದ್ದಾರೋ ಅದನ್ನು ಮಾಡಬೇಕಂತೇಳಿ ಅವ್ರಿಗೆ ಪ್ರಾಕ್ಟಿಕಲ್ ಅಂತ ಇರುತ್ತೆ. ಹಾಗೆ ನಮ್ಮ ಜೀವಿತದಲ್ಲಿ ರಿಯಲ್ ಪ್ರಾಕ್ಟಿಕಲ್ ಲೈಫ್ ಇರಬೇಕು. ಕ್ರಿಸ್ತನ ಶ್ರಮೆ ಪಟ್ಟಿದ್ದಾನೆ ನಿಜ, ಹೌದು. ಆದರೆ ನೀವು ಕ್ರಿಸ್ತನ ಸಭೆಗೋಸ್ಕರ, ನಶಿಸುವ ಆತ್ಮಗಳಿಗೋಸ್ಕರ, ಎಲ್ಲ ಜನಾಂಗಗಳಿಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ಪ್ರೀತಿಯಿಂದ, ಆ ಭಾರದಿಂದ ನಾವು ಆತನ ಸತ್ಯಕ್ಕಾಗಿ, ನೀತಿಗಾಗಿ ನಾವು ಶ್ರಮೆ ಪಡ್ತಾ ಇದ್ದೀವ ಅಂತೇಳಿ ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ಅಂತಹ ಆಲೋಚನೆ ಮಾಡಿ ಒಂದು ಬದಲಾವಣೆ ಜೀವಿತವನ್ನು ನಾವು ಅನುಭವಿಸಿ ಈ ಗುಡ್ ಫ್ರೈಡೆ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಒಂದು ಹೊಸಬರಾಗಿ ಹೊಸತನದಲ್ಲಿ ಮುಂದೆ ಸಾಗೋಣ. ದೇವರು ಅದಕ್ಕೆ ನಮಗೆ ಸಹಾಯ ಮಾಡಲಿ. ಒನ್ಸ್ ಅಗೇನ್ ಎಲ್ಲರಿಗೆ ಗುಡ್ ಫ್ರೈಡೆ ಆ್ಯಂಡ್ ಈಸ್ಟರ್ ಹಬ್ಬದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.